ಅರ್ಜುನ್ ಸರ್ಗೆ ಬರ್ಲಿ ಚಪ್ಪಾಳೆ, ಬರ್ಲಿ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ನೋಡೋಣ ಯಾಕೆ ನೀವು ಅಳ್ತಾ ಇದ್ದೀರಾ ನಗ್ತಾ ಇದ್ದೀರಾ? ಎರಡು ಈ ವೇದಿಕೆ, ನಾನು, ನಮ್ಮ ಜಡ್ಜಸು, ಶಿವಣ್ಣ, ಪ್ರತಿಯೊಬ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡಿದ್ದಾರೆ ಸರ್. ವೆಲ್ಕಮ್ ಬ್ಯಾಕ್ ಸರ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೊ ಮಚ್. ನಾನು ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಮಿಸ್ ಮಾಡ್ತಿರೋದೇನು ಗೊತ್ತಾ ಮೇಡಮ್? ಅಲ್ಲ, ನನಗೆ ಪಂಚು 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 ಅಂತ ಹೇಳ್ಬಿಟ್ಟು ನನ್ನ ಜಡ್ಜ್ ಬೆಂಚೆ ಕಿತ್ಕೊಂಡ್ಬಿಟ್ರಲ್ಲ. ಅಣ್ಣ, ನಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಸರ್ ಇಸ್ ಹಿಯರ್. ಎಷ್ಟು ಖುಷಿ ಆಯ್ತಣ್ಣ ನಿಮ್ಗೆ ಅವ್ರನ್ನ ನೋಡಿ. ನಾ ಹೇಳಿಲ್ಲ ಫಸ್ಟ್ ಮಿಸ್ಸಿಂಗೇ ಅರ್ಜುನ್. ಅವಾಗಿಂದ ನಾವು ಯಾವತ್ತು ಅರ್ಜುನ್ ನಾವು ಪಂಚ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಮೋರ್ ದನ್ ದಟ್ ಅ ಗುಡ್ ಹ್ಯೂಮನ್ ದಟ್ ವಾಸ್ ಮಿಸ್ಸಿಂಗ್ ಇಲ್ಲಿ ನಮಗೆ. ಇವತ್ತು ಬಂದಿದ್ದು ಬಹಳ ಖುಷಿಯಾದ ವಿಷಯ. ಏನೋ ಈಸ್ ಬಿಸಿ, ಯಾಕಂದ್ರೆ ದೊಡ್ಡ ಒಂದು ಇದನ್ನ ತಲೆಗೆ ಇಟ್ಕೊಂಡಿದ್ದಾರೆ. 45 ಕ್ಲೈಮ್ಯಾಕ್ಸ್ ನಡೀತದೆ. ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಲೈಮ್ಯಾಕ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ್ರು. ಐ ಕ್ಯಾನ್ ಸೇ ಇನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಆಗುತ್ತೆ. It's a big way and it will be a fantastic film. Mark my word. 45 will be a fantastic film. Yay! Super. ಜನ್ಯಾಜಿ, ನನ್ನ ನಿಮ್ ಜೋಡಿಗೆ ಯಾರ್ ಕಣ್ ಬಿತ್ತೋ ಏನೋ ಜನ್ಯಾಜಿ. ನೀವಿಲ್ದೆ ನಾನು ಒಂದ್ ಶೋ ಮಾಡಿಲ್ಲ. ನೀವಿಲ್ದೆ ಈಗ 3ನೇ ಶೋ ಮಾಡ್ತಾ ಇದ್ದೀನಿ ಜನ್ಯಾಜಿ. ನನ್ಗದು ಇಷ್ಟಾನೇ ಆಗ್ತಾ ಇಲ್ಲ. 3 ಶೋ ಮಾಡಿಲ್ವಲ್ಲ ನಿಮ್ ಜೊತೆ ನಾನು. ನನ್ನ ಮಿಸ್ ಮಾಡಿಲ್ವಾ ನೀವು? ಅಲ್ಲ, 3 ಶೋ ನೀವು ಮಾಡಿಲ್ಲ, ಆದ್ರೆ 3 ಗಾಡಿ ಬುಕ್ ಮಾಡಿದ್ದೀನಿ ಮೇಡಮ್. ನಿಮ್ಮ ಪೇಮೆಂಟಲ್ಲಿ EMI ಕಟ್ಬಿಟ್ಟು 3 ಗಾಡಿ ತರಿಸ್ಕೊಬಿಡೋಣ. ಒಂದು ನನಗೆ, ಒಂದು ನಿಮಗೆ, ಇನ್ನೊಂದು ಗೀತಾಗೆ. ಅವ್ರು ಕೊಟ್ಟಿಲ್ಲ 3 ಗಾಡಿನ ಕಿತ್ಕೊಂಡ್ಬಿಡ್ತಾರೆ. ಅಫ್ಕೋರ್ಸ್ 45 ಅನ್ನೋ ಚಿತ್ರದ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗ್ಲ ಮೇಲಿದೆ. ಅದನ್ನ ನಾವು ಖಂಡಿತವಾಗ್ಲೂ ಗೌರವಿಸ್ತೀವಿ. ಬಟ್ ನೀವು ಈ ಕಾರ್ಯಕ್ರಮನ ನಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡ್ತಿದ್ದೀರಾ? ಇವ್ರು ಇಷ್ಟು ದೊಡ್ಡ ಮನುಷ್ಯರು ಹೇಳ್ತಾರೆ ಅರ್ಜುನ್ ಐ ಮಿಸ್ ಯು ಅನ್ನೋದೇ. ಈ ಜನ್ಮದ ಸಾಧನೆ ಏನು ಅಂದ್ರೆ ಈ 4 ಜನರ ಕೈಯಲ್ಲಿ ಮಿಸ್ ಯು ಅಂತ ಹೇಳ್ಕೊಂಡ್ರಲ್ಲ, ಅದೇ ನನಗೆ ಈ ಲೈಫಿನ ಸಾಧನೆ. ಜ್ವರ ಅಲ್ಲ ಮೇಡಮ್, ICU ನಲ್ಲಿದ್ರು ಬರ್ತೀನಿ DKDಗೆ. ಆರ್ಯವರ್ಧನ್ ಸರ್ದು ಒಂದು ಪರ್ಫಾರ್ಮೆನ್ಸ್ ನೋಡಿದೆ. ಅವರ ಡೆಡಿಕೇಶನ್, ಅವ್ರ ಡಾನ್ಸ್ ಕ್ಲಾಸ್ ಪಕ್ಕದಲ್ಲೇ ಮನೆ ಮಾಡಿ ಸರಿ ಇದೆಲ್ಲ ಮಾಡ್ತಾರೆ. ಡಾನ್ಸ್ ಮಾಡ್ಬೇಕಲ್ಲ, ಬಟ್ ಸ್ಟಿಲ್ ಇಲ್ಲಿ ಬಂದು ಆ ಸ್ಟೈಲು, ಆ ಗ್ರೇಸ್ ಅಲ್ಲಿ ಮಾಡಿದ್ರಲ್ಲ ಮೇಡಮ್. ಇದು ಏನಂದ್ರೆ ಆಗಲ್ಲ, ನಿನ್ ಕೈಯಲ್ಲಿ ಆಗಲ್ಲ ಅನ್ನೋ ಜನಕ್ಕೆ ಉತ್ತರ ಇಷ್ಟೇ. ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಆ ಅವಕಾಶನ ಈ ಸೀಸನ್ ಆಕ್ಚುಲಿ ತುಂಬಾ ಸ್ಪೆಷಲ್ ಮೇಡಮ್. ಕೆಲಸ ಗೊತ್ತಿರೋರು ಕೆಲಸ ಮಾಡೋದು ಬೇರೆ, ಏನು ಗೊತ್ತಿಲ್ಲದೆ ನಾನು ಮಾಡ್ತೀನಿ ಅಂತ ಬರೋರ್ಗೊಂದು ವೇದಿಕೆನೇ ಕ್ರಿಯೇಟ್ ಮಾಡ್ಕೊಡೋದಿಲ್ಲ. ದಟ್ ಇಸ್ ದಿಸ್ ಸೀಸನ್ DKD. ಲವ್ಲಿ ಲವ್ಲಿ ಜನ್ಯಾಜಿ. ಸೊ ಹಾಗಾದ್ರೆ ಈ ವಾರದ ಎಪಿಸೋಡ್ ಮ್ಯಾಜಿಕಲ್ ಆಗಿರುತ್ತೆ. ಯಾಕಂದ್ರೆ ಬಂದಿದ್ದಾರೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್. ಮೇಡಮ್, ಏನ್ ಗೊತ್ತಾ, ಆ ಸಣ್ಣ ಹುಡುಗ ಇದ್ದಾನಲ್ಲ, ಅವ್ನು ಹಾರ್ತಾ ಇದ್ನಲ್ಲ, ಅವನು ಈ ಡಾನ್ಸರ ಪಾಪ್ಕಾರ್ನ ನೀನು ಹಾಡ್ತಾನೆ ಇದನ್ನಲ್ಲ ಮೇಡಮ್. ನನಗೆ ಆ ಹುಡುಗ ತುಂಬಾ ಇಷ್ಟ ಆಗ್ಬಿಟ್ಟ. ಇವತ್ತು ಸಕ್ಕದಾಗಿ ಮಾಡಿದ. ಹೆಸರು ಜಶ್ವಂತ್ಗೆ ಶಿವಣ್ಣನ್ ಕಡೆಯಿಂದ ಒಂದು ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್. ಫುಲ್ ಎನರ್ಜಿ ನಿಂದೆ ಗೊತ್ತಾ ಇವತ್ತು ಸ್ಟೇಜ್ ಮೇಲೆ. ಸಕ್ಕತ್ ಮಾಡಿದ. ಏನು ಆ ಹುಡುಗರು ಅವನು ಬ್ಯಾಲೆನ್ಸ್ ಮಾಡಿದ್ವು, ಸಕ್ಕತ್ ಕಂಡ್ರು ನೀವುಗಳು. ಲಿಮಿಟೇಷನ್ಸ್ ಜೊತೆ ಕೊರಿಯೋಗ್ರಾಫ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಅರುಣ್ ಡಿಡ್ ಅ ರಿಯಲಿ ನೈಸ್ ಜಾಬ್ ಟುಡೇ. ಗುಡ್ ಜಾಬ್. ಜನ್ಯಾಜಿ, ಸೋ ಪ್ರೌಡ್ ಆಫ್ ಯು ಮೇಡಮ್. ನಿಜವಾಗ್ಲೂ ಏನ್ ಅನಿಸ್ತಂದ್ರೆ, ಇದು ಡಾನ್ಸ್ ಕರ್ನಾಟಕ ಡಾನ್ಸ್ 2024 ಅಲ್ವಾ? ನಿಮ್ಮ ಡಾನ್ಸ್ ನೋಡಿದ್ಮೇಲೆ ಭರವಸೆ ಕರ್ನಾಟಕ ಭರವಸೆ ಅನ್ಸುತ್ತೆ. ಭರವಸೆ ಮೂಡಿಸ್ಕೊಟ್ಟಿದೆ. ಯುವರ್ ಜರ್ನಿ ಇಸ್ ರಿಯಲಿ ಇನ್ಸ್ಪೈರ್. ಥ್ಯಾಂಕ್ ಯು ಸರ್. ಸ್ಟೇಜ್ ಮೇಲೆ ಹಾಡ್ಕೊಂಡು ಈ ಡಾನ್ಸ್ ವೇದಿಕೆ ಮೇಲೂ ಗೆದ್ಕೊಂಡು ಬಂದಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಟು. ಥ್ಯಾಂಕ್ ಯು ಸರ್. ಜನ್ಯಾಜಿ, ನೀವ್ ಹೇಳಿದ್ ಕರೆಕ್ಟು. ಶಿ ಇಸ್ ಅ ವಂಡರ್ಫುಲ್ ಮ್ಯೂಸಿಷಿಯನ್, ಸಿಂಗರು. ಇವ್ರು ಇಲ್ಲಿ ಬಂದಿರೋದು ಡ್ಯಾನ್ಸ್ ಕಲಿಯೋದಕ್ಕೆ ಮೇಡಮ್. ಆದ್ರೆ ಇವರು ಬೇರೆಯವ್ರಿಗೂ ಮ್ಯೂಸಿಕ್ ಕಲಿಸ್ತಾ ಇದಾರೆ. ಇವ್ರನ್ನ ಅವರು ಡ್ಯಾನ್ಸರ್ ಆಗಿ ರೆಡಿ ಮಾಡ್ತಾ ಇದಾರೆ, ಇವ್ರು ಅವ್ರನ್ನ ಸಿಂಗರ್ ಆಗಿ ರೆಡಿ ಮಾಡ್ತಾ ಇದಾರೆ. ನಾನ್ ಸಿಂಗರ್ ನ ನಾನು ಸಿಂಗರ್. ಅರುಣ್ ಕ್ಯಾ ಬಾತ್ ಹೈ, ಬಿಸಿ ಬೇಳೆ ಬಾತ್ ಹೈ, ಕೇಸರಿ ಬಾತ್ ಹೈ, ವಾವ್ ವಾವ್. ಏನಿದು ಅರುಣ್
ಮಾಸ್ಟರ್ ಹಿಡನ್ ಟ್ಯಾಲೆಂಟ್. ಮೇಡಮ್ ನನಗೆ ಹಾಡು ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಮೇಡಮ್, ಹಾಡು ಹೇಳೋದು. ಮೇಡಮ್ಗೆ ಹೆಂಗೋ ಬಂದಿರೋ ಫಸ್ಟೇ ಹೇಳ್ಬಿಟ್ಟೆ ಮೇಡಮ್, ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ, ನನಗೆ ಒಂದು ಸ್ವಲ್ಪ ಹಾಡು ಹೇಳ್ಕೊಡಿ, ಹೆಂಗೆ ಏನು ಪಿಚ್ಚು ಶ್ರುತಿ ಅದೇನು ಗೊತ್ತಿಲ್ಲ ನನಗೆ. ಓ ಇದು ಗಿವ್ ಅಂಡ್ ಟೇಕ್ ಪಾಲಿಸಿ. ಯು ಗಿವ್ ಡ್ಯಾನ್ಸ್, ಐ ಗಿವ್ ಸಿಂಗಿಂಗ್. ಲವ್ಲಿ. ಎಲ್ಲಿ ಒಂದು 4 ಲೈನ್ ಹಾಡಿ. ನಮ್ಮ ಹುಡುಗಿಗಂತ ಒಂದು ಸಾಂಗ್ ಕಲ್ತ್ಕೊಂಡಿದ್ದೆ ಮೇಡಮ್. ಕಂಡಾಗ ಕಣ್ ಹೊಡೆದಿ ಕರಿಯಮ್ಮನ ಗುಡಿ ಮುಂದೆ, ಕೈ ಮಾಡಿ ಬಿಟ್ಟೋದಿ ಕತ್ತಲದಾಗೆ, ಹಾಲ ತರುತ್ತೀನಂತ ಗೆಳತಿ ಮನೆಗೆ ಬಂದು, ಬೆಟ್ಟಾಗತಿ ನಮ್ಮನೆಯ ಹಿತ್ತಲದಾಗ, ಹೋದಿ ಗೆಳತಿ ಅಣಕ ಮಾಡಿ, ಒಲ್ಲೆನ ಬ್ಯಾಡ ಬಡತನ ನೋಡಿ, ಅರಗಿಣಿ ಹಂಗೆ ಸಾಕುತ್ತೇನ ದುಡಿದು, ಚಂದುಳ್ಳ ಚಲುವಿ ನಿನ ಅಂದಾಳದು, ಮ್ಯಾಗಿನ ಬ್ರಹ್ಮ ಕಳಿಸಾನ ಸುರಿದು, ನಂಬೀನಿ ನಿನ್ನ ಕೊಡಬ್ಯಾಡ ಮಣ್ಣ, ಹೊತ್ತಾದ ಮ್ಯಾಲೆ ಗೊತ್ತಾಗದಂಗೆ ಮುತ್ತ ಕೊಡಲೇನ ಬಂದೆ. ಈಗ ಚಿನಿ ಮಾಸ್ಟರ್. ಜೀವನ್ ಸಂಜನಾ ರೊಮ್ಯಾಂಟಿಕ್ ಸಾಂಗ್ ಮಾಡುವಾಗ ಪರ್ಫೆಕ್ಷನ್ ಇರಬೇಕು, ಎಸ್ಪೆಷಲಿ ಕೈ ಕೊಡುವಾಗ ಅವರು ಕೈ ಕರೆಕ್ಟಾಗಿ ಕೊಡ್ಬೇಕು, ಅಲ್ಲದೆ ಹೋದರೆ ಟೈಮಿಂಗ್ ಸೆನ್ಸ್ ಹೋಗ್ಬಿಡುತ್ತೆ. ಸಂಜನಾ, ನೀವು ಡ್ಯಾನ್ಸರ್ ಆಗಿದ್ರೆ ನಿಮಗೆ ಟೈಮಿಂಗ್ ಸೆನ್ಸ್ ಹೋಗಬಾರ್ದು, ಯು ನೀಡ್ ಟು ಬಿ ಸ್ಪಾಟ್ ಆನ್. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ಟ್ರೈ ಮಾಡಿ, ಬಿಕಾಸ್ ಈಗ ಎವ್ರಿ ಡೇ ಎವ್ರಿ ಪಾಯಿಂಟ್ ಇಸ್ ಇಂಪಾರ್ಟೆಂಟ್, ಅದು ನೋಡ್ಕೊಳ್ಳಿ. ಅದರ್ವೈಸ್ ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಶಶಿ ವಾಸ್ ಕ್ವೈಟ್ ಪ್ರಾಮಿಸಿಂಗ್ ಇವತ್ತು. ಆಮೇಲೆ ಬೋಲ್ಡ್ ಮಾಡಿದ ಈ ಶಂಕರ್ ನಾಗ್ ಸ್ಟೈಲ್ ಸ್ವಲ್ಪ ಸ್ಟೆಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದು ವಿ ವರ್ ಏಬಲ್ ಟು ಸಿ ಶಂಕರ್ ನಾಗ್ ಅದು. ಆ್ಯಂಡ್ ಇವನ್ ಇವತ್ತು ಸಂಜನಾ ಸ್ವಲ್ಪ ಚೂರು ಕಮ್ಮಿ ಆಯಿತು. ಲಾಸ್ಟ್ ಟೈಮ್ ಇಟ್ ವಾಸ್ ಲೈಕ್ ಟೈಗರ್ಸ್ ಥರ ಆಡಿದೆ, ಈ ಸಲ ಸ್ವಲ್ಪ ಕಮ್ಮಿ ಆಯಿತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. 100% ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಶಶಿ, ನಿಜವಾಗ್ಲೂ ಇವತ್ತು ಈ ಕಾಸ್ಟ್ಯೂಮ್ ಅಲ್ಲಿ ಆ ಕನ್ನಡಕ್ಕೆಲ್ಲ ಹಾಕೊಂಡು ಬಂದಾಗ ಆ ಸ್ಟೈಲ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಶಂಕರಣ್ಣಂದು. ಒಂದು ಡೈಲಾಗು ಕಲ್ತ್ಕೊಂಡ್ ಬಂದಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ಡೈಲಾಗು. ನಾನು ಸಾಂಗ್ಲಿಯನ್ನ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನಮ್ಮ ಕನ್ನಡ ಪುನೀತ ಜನರಿಗೆ ನನ್ನ ಕಡೆಯಿಂದ ನಮಸ್ಕಾರ. ಸರ್, ನನಗೆ ಆಸ್ತಿ ಅಂತ ಇರೋದು 4 ಜೊತೆ ಬಟ್ಟೆ, 1 ಸೂಟ್ ಕೇಸ್. ನೀವು ಯಾವ ಊರಿಗೆ ಬೇಕಾದರೂ ಹಾಕಿ. ಏನೋ ಸಮಥಿಂಗ್ ಇತ್ತು, ಮತ್ತೋಗಿದೆ. ಸಾರಿ, ಐ ಆಮ್ ರಿಯಲಿ ಸಾರಿ. ಅನು ನಿಜವಾಗ್ಲೂ ದಟ್ ವಾಯ್ಸ್ ವಾಸ್ ಚೆನ್ನಾಗಿತ್ತು. ಅನು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಶಂಕರ್ ನಾಗ್ ಸರ್ ತರನೇ ಮಾತಾಡ್ತಾರೆ ನಮ್ಮ ಹ್ಯಾರಿ ಪಾಟರ್ ರವಿ. ಸರ್, ನನ್ನ ಆಸ್ತಿ ಅಂತ ಇರೋದು 4 ಜೊತೆ ಬಟ್ಟೆ ಹಾಗೂ 1 ಸೂಟ್ ಕೇಸ್. ಸೂಪರ್ ರವಿ, ಸೂಪರ್ ರವಿ, ಫ್ಯಾಂಟಾಸ್ಟಿಕ್. ಏ ನೈಸ್. ವಿತ್ ಆಕ್ಷನ್ ಹೇಳು ರವಿ, ಸಕ್ಕತ್ತಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಸರ್, ನನ್ನ ಜೊತೆ ಇರೋದು, ನನ್ನ ಆಸ್ತಿ ಅಂತ ಇರೋದು 4 ಜೊತೆ ಬಟ್ಟೆ ಹಾಗೂ 1 ಸೂಟ್ ಕೇಸ್. ದಟ್ ಈಸ್ ರಾಮಾಚಾರಿ ಡ್ರೆಸ್ ಅಲ್ಲಿದ್ರು ಸಾಂಗ್ಲಿ ಅನ್ನೋ ಡೈಲಾಗ್ ಹೇಳಿದ್ದಾರೆ. ಬರ್ಲಿ ಚಪ್ಪಾಳೆ.